100 ರೂಪಾಯಿ ಟಿಪ್ಸ್ ಹಾಕಿದ್ದಾರೆ ಒಬ್ರು ಕಸ್ಟಮರು. ಸಿನಿಮಾ ಸುನೀತ ಮಾಮ ಲೇ ಬಾರ ಇಲ್ಲಿ ಲೇ. ಒಂಥರ ಹಾಫ್ ರೋಡ್ ಇದ್ದಂಗಿದೆ ಎಲ್ಲ ರೋಡು ಈ ಏರಿಯಾದಲ್ಲಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನೇನು ಪ್ರೀತಿಯ ಕೆ ಟಾಕ್ಸಿಕ್. ಇವತ್ತಿನ ಝೊಮ್ಯಾಟೊ ಡ್ಯೂಟಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಪೆಟ್ರೋಲು ಹಾಕ್ಬಿಡೋಣ. ಎಷ್ಟು ಇವಾಗ ಪೆಟ್ರೋಲ್ ಹಾಕಿದೆ. ಫಸ್ಟ್ ಆರ್ಡ್ರ್ ಇನ್ನೂ ಕೂಡ ಬಂದಿಲ್ಲ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಬೇಡಿ. ಫಸ್ಟ್ ಆರ್ಡ್ರ್ ಬಂತು ಕಾಂತಿ ಸ್ವೀಟ್ಸ್, 56 ರೂಪಾಯಿ. ಬನ್ನಿ ಪಿಕ್ ಮಾಡೋಣ. ಥ್ಯಾಂಕ್ ಯು. ಈ ರೆಸ್ಟೋರೆಂಟ್ ಅವರು ಏನಂದರೂ ಕೋಪ ಬರಲ್ಲ. ಫುಡ್ ತೊಗೊಂಡು ಹೋಗುವಾಗ ಪಿಕಪ್ ಮಾಡಿ ಅಂತ ಹೇಳ್ಬಿಡ್ತಾರೆ ನೋಡಿ, ತಲೆ ಕೆಟ್ಟೋಗ್ಬಿಡುತ್ತೆ ಅವಾಗ. ಮತ್ತು ಪಿಕಪ್ ಮಾಡಿ ತೊಗೊಂಡು ಹೋಗ್ಬೇಕು ತಾನೇ, ನಾವು ಹಾಗೆ ತೊಗೊಂಡೋಗ್ತೇವೆ. ಹಾಗೆ ತೊಗೊಂಡೋದ್ರೆ ನಮಗೆ ಕಸ್ಟಮರಿಗೆ ಕೊಡೋಕ್ಕಾಗಲ್ಲ. ಹೋಗ್ಲಿ ಬಿಡಿ. ಇದು ಬ್ಯಾಕೆಟು AG ಬ್ಯಾಕೆಟ್ ಅಂತ. ಇಲ್ಲಿ ಬರೋಕ್ಕಿಂತ ಮುಂಚೆ ಒಂದು 5 ನಿಮಿಷ ಮುಂಚೆನೇ ಕಾಲ್ ಮಾಡ್ಕೊಂಬನ್ನಿ, ಇಲ್ಲಾಂದರೆ ಇಲ್ಲಿ ಬಂದು ವೇಟ್ ಮಾಡೋಕ್ಕಾಗುತ್ತೆ. ತುಂಬ ವೇಟ್ ಮಾಡಿಸ್ತಾರೆ ಅವರು. ಮುಂಚೆನೇ ಕಾಲ್ ಮಾಡಿದ್ರೆ ಬೇಗ ಬಂದು ಗೇಟ್ ಹತ್ತಿರ ನಿಂತಿರ್ತಾರೆ. ನಾ ಕಾಲ್ ಮಾಡೋದು ಸ್ವಲ್ಪ ಲೇಟ್ ಆಯಿತು, ಬರ್ತಾಯಿದ್ದಾರೆ ಅಂತೆ. ಬನ್ನಿ. ಫಸ್ಟ್ ಆರ್ಡ್ರು ಕೊಟ್ಟಾಯಿತು, 56 ರೂಪಾಯಿ. ಆರ್ಡ್ರ್ ತೊಗೊಬೋದಾ? ಎಲ್ಲ ಬೇಕ್ರಿ ಐಟಮ್. ಓಕೆ, ಆಗಿದೆ. ಝೊಮ್ಯಾಟೊ ಬ್ಯಾಗಿದೆ. ಸೆಲ್ಫಿ ಬೇಕಂತೆ, ಬೇಗ ತಗೋರಿ, ನಂದು ಆರ್ಡ್ರ್ ಇದೆ. ಈ ಕಡೆ ನಿಲ್ಲಿ. ಹಾಂ ಈ ಕಡೆ ತಿರುಗಿ, ಈ ಕಡೆ. ಇದು ಬ್ಯಾಗ್ ಬರಬೇಕಿದು. ಹೀಗೆ ಆಯಿತಾ? ಓಕೆ. ನಗುವಾದ ಗಲ್ಲದ ಮ್ಯಾಗ ನಿನ್ನ ಡಿಂಪಲ, ಆ ಡಿಂಪಲ ಕನ್ನಡದ ಮಾಡಿದೆ ನನ್ನ ಪಾಗಲ. ಟನ್. ತುಂಬ ದಿವಸ ಆದಮೇಲೆ 100 ರೂಪಾಯಿ ಟಿಪ್ಸ್ ಹಾಕಿದ್ದಾರೆ ಒಬ್ಬರು ಕಸ್ಟಮರು. ಆರ್ಡ್ರ್ ಪೇ 65 ರೂಪಾಯಿ. ನಾನೇ ಅದೃಷ್ಟವಂತ ಅನಿಸುತ್ತೆ. 100 ರೂಪಾಯಿ ಅಪರೂಪಕ್ಕೆ ತುಂಬ ದಿವಸ ಆದಮೇಲೆ 100 ರೂಪಾಯಿ ಟಿಪ್ಸ್ ಸಿಕ್ಕಿದೆ. ಗುರು, ಎಲ್ಲ ರೆಸ್ಟೋರೆಂಟಲ್ಲಿ ಈ ಥರ ಕೂತ್ಕೊಳ್ಳೋಕೆ ಸಿಗಲ್ಲ. ಫಸ್ಟ್ ಟೈಮ್ ಡೆಲಿವರಿ ಕೆಲಸ ಮಾಡುವಾಗ ಬೆಡ್ ಮೇಲೆ ಬಂದು ಕೂತ್ಕೊಂಡಿದ್ದೀನಿ. ಬಟ್ ಕಡಿಮೆ, ತುಂಬ ದಿವಸ ಆದಮೇಲೆ ಕೂತ್ಕೊಂಡೆ. ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಎಂಥ ಅವಸ್ಥೆಗರು ನೋಡಿ. ಇಲ್ಲಿಂದ ತೋರಿಸಿ ಮೊನ್ನೆ, ಇಲ್ಲೇ ತನಕ ಬರಬೇಕು ಈ ರೆಸ್ಟೋರೆಂಟಲ್ಲಿ. ಹೌದಾ, ಇದರಲ್ಲಿ ಬರಬೇಕು. ನೈಟ್ ಹೊತ್ತು ಇಲ್ಲಿ ಕರೆಂಟೇ ಇರಲ್ಲ. ಹೆಂಗೆ ಹೋಗ್ಬೇಕು ಅನ್ನೋದೇ ಗೊತ್ತಾಗಲ್ಲ. ನೋಡಿ, ಇದೇ ರೆಸ್ಟೋರೆಂಟು. ಇಲ್ಲಿ ಪಿಕಪ್ ಮಾಡೋಕ್ಕೆ ನೋಡಿ, ಇಲ್ಲಿಂದ ಅಲ್ಲೇ ತನಕ ಹೋಗ್ಬೇಕು. ಟೈಮು 5:30 ಆಯಿತು. ಆರ್ಡ್ರ್ ಎಷ್ಟಾಯಿತು? 196 ರೂಪಾಯಿ. ಬರ್ಗರ್ ಕಿಂಗ್ ಸಿಟಿ ಸೆಂಟ್ರ್ 4th ಫ್ಲೋರಿಗೆ ಹೋಗ್ಬೇಕು. ಇದಕ್ಕೆ ಅದೇ ತಲೆ ಬಿಸಿ ನನಗೆ. ಎಷ್ಟಾಯಿತು ಆರ್ಡ್ರು? 12 ಆರ್ಡ್ರ್ ಆಗಿದೆ, ಮತ್ತು 500 ಅರ್ನಿಂಗ್ಸ್ ಆಗಿದೆ. ಬನ್ನಿ, ಇದು ಸಿಟಿ ಸೆಂಟ್ರ್ ಮಾಲ್ಗೆ ಇದೆ. 4th ಫ್ಲೋರಿಗೆ ಹೋಗ್ಬೇಕು. ಬನ್ನಿ ಹೋಗೋಣ. ಎಲ್ಲ ಇದು ಜ್ಯೂಸ್ ಆರ್ಡ್ರು. ಏನು ಹೇಳಿದ್ರೆ ಜ್ಯೂಸು ಒಂದು 12 ಜ್ಯೂಸ್ ಇದೆ. ಇದು ಫ್ರೂಟ್ಸು. ಬನ್ನಿ, ಫ್ರೂಟ್ ಜ್ಯೂಸ್ ಎಲ್ಲ. ಇದು ಮಲ್ಟಿ ಆರ್ಡ್ರು, ಅಂದರೆ 2 ಆರ್ಡ್ರ್ ಕೊಟ್ಟಿದ್ದೇನೆ. ಈ 2 ಆರ್ಡ್ರ್ ಪಿಕಪ್ ಮಾಡ್ಕೊಂಡು ಹೋಗ್ಬೇಕು. ನಮ್ಮ ಝೂನಿಂದ ಹೊರಗೆ ಬಂದಿದ್ದೀನಿ. ಒಮ್ಮಂಜೂರು ಅಂತ ಸಿಟಿಯಿಂದ ಸ್ವಲ್ಪ ದೂರನೇ ಇದು. ಇಲ್ಲಿ ಆರ್ಡ್ರಸ್ಸು ಕೂಡ ಕಡಿಮೆ.
ಮತ್ತು ಈ ಏರಿಯಾ ಅಷ್ಟೊಂದು ಲೊಕೇಶನ್ ಸರಿ ಇಲ್ಲ, ಮತ್ತು ರೋಡೆಲ್ಲನೂ ಸರಿ ಇಲ್ಲ. ಹೆಂಗೆ ಬೇಕು ಹಂಗಿದೆ ರೋಡು, ಒಂಥರ ಹಾಫ್ ರೋಡ್ ಇದ್ದಂಗಿದೆ ಎಲ್ಲ ರೋಡು ಈ ಏರಿಯಾದಲ್ಲಿ. ಇಲ್ಲಿ ಬಂದರೆ ಸ್ವಲ್ಪ ಒಂದು ಆರ್ಡ್ರ್ ತೊಗೊಂಡು ಸೀದಾ ಸಿಟಿ ಕಡೆ ಹೋಗ್ಬಿಡೋಕೆ ನೀವೆಲ್ಲ. ಇದು ಜಾಸ್ತಿ ಹೊತ್ತು ಇಲ್ಲಿ ನಿಲ್ಬಾರ್ದು, ಅಡ್ರೆಸ್ ಎಲ್ಲ ರಾಂಗ್ ಇಲ್ಲಿ. ಸುಮ್ಮನೆ ಒಂದು ಆರ್ಡ್ರ್ ಬಂದರೆ ಸುಮ್ಮನೆ ತೊಗೊಂಡು ಸಿಟಿ ಕಡೆ ಹೋಗ್ಬಿಡೋಬೇಕು. ಇವಾಗ ಹಂಗೆ ಮಾಡ್ತೀನಿ ನಾನು. ಗುರು 2 ಆರ್ಡ್ರ್ ಇದೆ, 0585 0856. ಥ್ಯಾಂಕ್ ಯು. ಗುರು 2 ಆರ್ಡ್ರ್ ಪಿಕಪ್ ಆಯಿತು. ಇದೆ. ಹಾಂ ಸಿನಿಮಾ ಸುನೀತ ಮಾಮ ನೀಕೋ ಸಿನಿಮಾ ಸುನೀತ ಮಾಮ. ಏಯ್ ತಿರ್ತಾರೆ ಹುಡುಗ, ನಮಸ್ಕಾರ. ಹ್ಯಾಪಿನಾ, ಖುಷಿನಾ, ಫುಲ್ ಜಾಲಿನಾ? ಏನಪ್ಪ ಇವನ್ ಯಾರು? ಹೌದಾ, ನಂಗೆ ಹಂಗೆ ಅನ್ನಿಸ್ತಾ ಇಲ್ಲ. ಇಲ್ಲಿ ಯಾವ್ದು ಲೋಕಲ್ ಹುಡುಗ ಅಂತಾರ ಕಾಣಿಸ್ತಾವನೆ. ಗುರು ಇವತ್ತಿನ ಡ್ಯೂಟಿ ಮುಗಿಸ್ತಾ ಇದ್ದೀನಿ ಇಲ್ಲಿಗೆ. ಇವಾಗ ಟೈಮು 8:45 ಆಗಿದೆ. 19 ಆರ್ಡ್ರ್ ಆಗಿದೆ. ಇದೊಂದು ಪೆಂಡಿಂಗ್ ಇದೆ ಆರ್ಡ್ರು, ಇದನ್ನು ಕೊಟ್ಟರೆ 20 ಆರ್ಡ್ರ್ ಆಗುತ್ತೆ. ಇವತ್ತಿನ ಅರ್ನಿಂಗ್ಸು 800 ರೂಪಾಯಿ ಆಗಿದೆ. ಈ ಆರ್ಡ್ರ್ ಕೊಟ್ಟರೆ 800 ರೂಪಾಯಿ ಅರ್ನಿಂಗ್ಸ್ ಆಗುತ್ತೆ. ಇವತ್ತಿನ ಅರ್ನಿಂಗು 800 ರೂಪಾಯಿ ಮತ್ತು 20 ಆರ್ಡ್ರ್ ಆಗಿದೆ. ಬೆಳಗ್ಗೆ 12 ಗಂಟೆಗೆ ಬಂದಿದೆ. ಇವಾಗ 8 ಆಯಿತು. ಇನ್ಸೆಂಟಿವ್ 2700 ಇದೆ. ಅದರಲ್ಲಿ ಡೈಲಿ ಇನ್ಸೆಂಟಿವ್ ನಮಗೆ 300 ರೂಪಾಯಿ ಆಗುತ್ತೆ. ಅಂದರೆ ವಾರಕ್ಕೆ 2700 ರೂಪಾಯಿ ಆಗುತ್ತೆ. 2100 ಆಗುತ್ತೆ. ಬಟ್ 100 ರೂಪಾಯಿ ಜಾಸ್ತಿನೇ ಕೊಡ್ತಾ ಇದ್ದಾನೆ ಇವಾಗ. ಮುಂಚೆ ಎಲ್ಲ 2100 ರೂಪಾಯಿನೇ ಇತ್ತು. ಅಂದರೆ ಡೈಲಿ 300 ರೂಪಾಯಿ ಇನ್ಸೆಂಟಿವ್ ಹಂಗೆ ಲೆಕ್ಕ ಮಾಡಿ ಕೊಡ್ತಾಯಿದ್ದ. ಇವಾಗ 100 ರೂಪಾಯಿ ಜಾಸ್ತಿ ಮಾಡಿದ್ದೇನೆ. ನಂದು ಇವಾಗ ಎಷ್ಟು 16 GB ಆಗಿದೆ. 42 ಆರ್ಡ್ರ್ ಆಗಿದೆ. ಇನ್ನೂ 5 ದಿವಸ ಬಾಕಿ ಇದೆ. ಈ ವೀಕ್ ಚಾಲೆಂಜಲ್ಲಿ 2ನೇ ದಿವಸ, ಇನ್ನೂ 5 ದಿವಸ ಬಾಕಿ ಇದೆ. ಬನ್ನಿ, ಟಾರ್ಗೆಟ್ ಅಂತೂ ಆರಾಮಾಗಿ ಕಂಪ್ಲೀಟ್ ಆಗುತ್ತೆ. ಬಟ್ ವೀಕೆಂಡಲ್ಲಿ ಎಷ್ಟು ಅರ್ನಿಂಗ್ ಆಗಿರುತ್ತೆ ನೀವೇ ಶಾಕ್ ಆಗ್ತೀರ. ಯಾಕಂದರೆ ಇವಾಗ ಡೈಲಿ 900-800 ರೂಪಾಯಿನ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ವೀಕೆಂಡಲ್ಲಿ ನಿಮಗೆ ಗೊತ್ತಾಗುತ್ತೆ, ನಿಮಗೆ ನಾನು ಎಷ್ಟು ಅರ್ನ್ ಮಾಡಿರ್ತೀನಂತ. ನಂದು ಅರ್ನಿಂಗ್ 9,000 10,000 ಆದರೂ ಇನ್ನೂ ಕಡಿಮೆನೇ. ಯಾಕಂದರೆ ತುಂಬ ಜನ ಇದ್ದಾರೆ 12,000 11,000 ಮಾಡೋರಿದ್ದಾರೆ. ನಾನೊಂದು 9,000 9,500 ಎಲ್ಲ ಈ ಥರ ಎಲ್ಲ ಆಗುತ್ತೆ. ಬಟ್ ನಾನೆಲ್ಲ ಆರಾಮಾಗಿ ರೆಸ್ಟ್ ತೊಗೊಂಡು ಆರಾಮಾಗಿ ಫ್ರೀಯಾಗಿ ಡ್ಯೂಟಿ ಮಾಡ್ತೀನಿ. ನಾನು ಯಾವುದೇ ಥರ ಟೆನ್ಷನ್ ಮಾಡಿಕೊಂಡು ಆರ್ಡ್ರ್ ಆಗಬೇಕು, ಅರ್ನಿಂಗ್ ಆಗಬೇಕಂತೆಲ್ಲ ಮಾಡೋಕ್ಕೋಗಲ್ಲ. ಆರಾಮಾಗಿ ರೆಸ್ಟ್ ಮಾಡ್ತೀನಿ. 12 ಗಂಟೆಗೆ ಬರ್ತೀನಿ ಮತ್ತು 8-9 ಗಂಟೆಗೆಲ್ಲ ಹೋಗ್ತೀನಿ. ಅರ್ನಿಂಗಿಗೆ ಮತ್ತು ಆರ್ಡ್ರಿಗೆಲ್ಲ ನಾನು ಟೆನ್ಷನ್ ಮಾಡ್ಕೊಳಲ್ಲ. ಆರಾಮಾಗಿ ಡ್ಯೂಟಿ ಮಾಡ್ತೀನಿ. ಯಾಕಂದರೆ ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕು. ನಿಮ್ಮ ಸೇಫ್ಟಿಯಲ್ಲಿ ನೀವು ಕೆಲಸ ಮಾಡಿ. ಏನಾರಾದರೆ ಯಾರೂ ಜವಾಬ್ದಾರಲ್ಲ, ನಾವೇ ಜವಾಬ್ದಾರಿ. ನಮ್ಮ ಕಂಪ್ನಿ ಕೂಡ ನೋಡಲ್ಲ, ಯಾರು ನೋಡಲ್ಲ, ನಾವೇ ನೋಡ್ಕೋಬೇಕು. ಅದಕ್ಕೋಸ್ಕರ ಯಾವಾಗಲೂ ಆರಾಮಾಗಿ ಫ್ರೀಯಾಗಿ ಡ್ಯೂಟಿ ಮಾಡಿ, ಏನು ಟೆನ್ಷನ್ ಮಾಡ್ಕೋಬೇಡಿ. ಓಕೆ, ಝೊಮ್ಯಾಟೊ ವೀಕ್ ಚಾಲೆಂಜಲ್ಲಿ ಡೇಟು ಇನ್ನು ಮುಂದಿನ ನೋಡಲು ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್ ಗಾಯ್ಸ್. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ನೋಡಲು ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.